ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ಇವತ್ತಿನ ನಿಮ್ಮ ಮೊದಲನೇ ದಿನದ ಗಣಿತದ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಏನ್ ಮಾಡ್ತೀವಂದ್ರೆ ನಿಮ್ಮ ಪಠ್ಯಕ್ರಮದಲ್ಲಿ ಇರುವಂತಹ ಒಂದು ಗಣಿತದ ಏನ್ ಚಾಪ್ಟರ್ಸ್ ಇದಾವಲ್ಲ ಅಧ್ಯಾಯಗಳು ಏನ್ ಇದಾವಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದ್ರ ಜೊತೆಗೆ ಅದನ್ನು ಬಹಳ ಒಂದು ಆಕರ್ಷಕ ರೀತಿಯಲ್ಲಿ ನಿಮ್ಗೆ ಹೇಳ್ಕೊಡಲು ನಾವು ಪ್ರಯತ್ನ ಮಾಡ್ತೀವಿ, ಹೌದಾ? ನೀವು ಕೂಡ ಏನ್ ಮಾಡ್ಬೇಕು, ನಮ್ಮ ಜೊತೆ ಅದೇ ಒಂದು ಹುರುಪಿನಿಂದ ನೀವು ಆನ್ಸರ್ಸ್ ಕೊಡ್ಬೇಕು. ಅದೇ ಒಂದು ಹುರುಪಿನಿಂದ ನೀವ್ ಏನ್ ಮಾಡ್ಬೇಕು, ನಮ್ಮ ಕ್ಲಾಸಸ್ ನಲ್ಲಿ ಎಂಗೇಜ್ಡ್ ಆಗಿರ್ಬೇಕು, ಇಂಟರಾಕ್ಟಿವ್ ಆಗಿ ಇರ್ಬೇಕು, ಹೌದಾ? ಎಸ್. ಮೊದಲನೇ ಚಾಪ್ಟರ್ ಯಾವ್ದು ಮಕ್ಕಳೇ ನಿಮ್ದು? ಪೂರ್ಣಾಂಕಗಳು ಅಂತ ಹೇಳ್ತೀವಿ ಅಥವಾ ಇಂಟಿಜರ್ಸ್ ಅಂತ ಹೇಳ್ತೀವಿ, ಹೌದಾ? ಪೂರ್ಣಾಂಕಗಳು ಅಂದ್ರೆ ಏನು ಮಕ್ಕಳೇ? ಇದು ನೀವು 6th ಸ್ಟ್ಯಾಂಡರ್ಡ್ ಅಲ್ಲಿ ಕೂಡ ಕಲ್ತಿದ್ದೀರಾ, ಹೌದಾ? 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರದ್ದು ಬೇಸಿಕ್ ಒಂದು ನಾವು ಏನಿದೆ ಅಲ್ಲ ಬೇಸಿಕ್ಸ್ ಅನ್ನ ಕಲಿತ್ವಿ, ಹೌದಾ? ಅದರಿಂದ ಈ ಚಾಪ್ಟರ್ ಅನ್ನ ಪ್ರಾರಂಭಿಸೋಣ. ಪೂರ್ಣಾಂಕಗಳಂದ್ರೆ ಏನು ಮಕ್ಕಳೇ? ಪೂರ್ಣಾಂಕಗಳಂದ್ರೆ ಇದ್ರಲ್ಲಿ ಏನೇನ್ ಇರ್ತದೆ? ಪೂರ್ಣ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳ ಒಳಗೊಂಡ ಅತಿ ದೊಡ್ಡ ಸಂಖ್ಯೆಗಳ ಸಂಗ್ರಹ ಏನು ಪೂರ್ಣಾಂಕಗಳು, ಹೌದಾ? ಪೂರ್ಣಾಂಕಗಳು ಇಲ್ಲಿ ಏನೇನ್ ಇರ್ತಾವ ಮಕ್ಕಳೇ? ಪೂರ್ಣ ಸಂಖ್ಯೆ ಇರುತ್ತೆ, ಪೂರ್ಣ ಸಂಖ್ಯೆ ಇರುತ್ತೆ ಮತ್ತು ಯಾವ್ದಿರ್ತದೆ? ಮತ್ತು ಋಣ ಸಂಖ್ಯೆ ಇರುತ್ತೆ, ಹೌದಾ? ಋಣ ಸಂಖ್ಯೆಗಳ ಕೂಡ ಇದಕ್ಕೆ ಕೂಡಿರ್ತವೆ. ಇವೆರಡನ್ನು ಕೂಡಿಸಿದಾಗ ನಮ್ಗೆ ಏನ್ ಸಿಗುತ್ತೆ? ಪೂರ್ಣಾಂಕಗಳು ಸಿಗ್ತವೆ. ಇದೇನಾಗುತ್ತೆ? ಇದು ಒಂದು ಅತಿ ದೊಡ್ಡ ಸಂಖ್ಯೆಗಳ ಸಂಗ್ರಹವಾಗಿದೆ. ಅತಿ ದೊಡ್ಡ ಸಂಖ್ಯೆಗಳ ಸಂಗ್ರಹವಾಗಿದೆ, ಹೌದಾ? ಅತಿ ದೊಡ್ಡ ಸಂಖ್ಯೆಗಳ ಸಂಗ್ರಹವಾಗಿದೆ. ಈ ಪೂರ್ಣಾಂಕಗಳನ್ನು ನಾವು ಯಾವ ರೀತಿ ವ್ಯಕ್ತಪಡಿಸ್ತೇವೆ ಮಕ್ಕಳೇ? ನಾವು ಯಾವ ರೀತಿ ಅದನ್ನ ಏನ್ ಮಾಡ್ತೀವಿ? ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವ್ದರ ಮುಖಾಂತರ ಬರಲಿಕ್ಕೆ ಮಾಡ್ತೀವಿ? ಸಂಖ್ಯೆ ರೇಖೆಯ ಮೂಲಕ, ಹೌದಾ? ಸಂಖ್ಯೆ ರೇಖೆಯ ಮೂಲಕ ನಾವ್ ಏನ್ ಮಾಡ್ತೀವಿ? ಪೂರ್ಣ ಸಂಖ್ಯೆ ಮತ್ತು ಋಣ ಸಂಖ್ಯೆಯನ್ನು ಜೋಡಿಯಾಗಿ ತೋರಿಸ್ಕೊಡ್ತೀವಿ, ಹೌದಾ? ಈಗ ನೋಡ್ರಿ, ನಾನ್ ನಿಮ್ಗೆ ತೋರಿಸ್ತೀನಿ ಅಂತ. ಎಲ್ಲರಿಗೂ ಕಾಣತಿದೆ ನನ್ನ ಸ್ಕ್ರೀನ್. ನೀವ್ ಇಲ್ಲಿ ಏನ್ ನೋಡ್ಬೋದು ಮಕ್ಳೇ? ಇಲ್ಲೇ ನಿಮ್ಗೆ ಸಂಖ್ಯೆ ರೇಖೆ ಕಾಣತದ, ಹೌದಾ? ಸಂಖ್ಯೆ ರೇಖೆ ಮೇಲೆ ಏನಿದೆ? -10 ಇಂದ ಪ್ರಾರಂಭವಾಗಿ 10 ತನ ನಮ್ಗೆ ಏನಿದಾವೆ? ಇಲ್ಲಿ ನಂಬರ್ಸ್ ಬರ್ದಿದಾವ, ಹೌದಾ? ನಡು ಏನಿದೆ ಇಲ್ಲಿ? ನಡು ಏನ್ ಬರ್ತೀವಿ ನಾವಿಲ್ಲಿ? ನಡು ಏನೈತಿ? 0 ಇದೆ, ಹೌದಾ? 0 ಇದೆ. ಇದಕ್ಕೆ ನಾವು ಏನಂತ ಕರಿತೀವಿ? ಒರಿಜಿನ್ ಅಂತ ಕರಿತೀವಿ, ಹೌದಾ? ಒರಿಜಿನ್ ಅಂತ ಕರಿತೀವಿ. ಇದ್ರದ್ದು ನಾವು ರೈಟ್ ಸೈಡ್ ಹೋದ್ರೆ, ಅಂದ್ರೆ ಈ ಕಡೆ ಹೋದ್ರೆ, ಬ್ಲೂ ಅಲ್ಲಿ ಏನ್ ಹೈಲೈಟ್ ಆಗಿದೆ ಅಲ್ಲ, ನೀಲಿ ಬಣ್ಣಲ್ಲಿ ಏನ್ ಹೈಲೈಟ್ ಆಗಿಲ್ಲ, ಇದಕ್ ನಾವ್ ಏನಂತ ಹೇಳ್ತೀವಿ? ಪಾಸಿಟಿವ್ ನಂಬರ್ಸ್ ಅಂತ ಹೇಳ್ತೀವಿ, ಹೌದಾ? ಪಾಸಿಟಿವ್ ನಂಬರ್ಸ್ ಅಥವಾ ನೀವು ಅದಕ್ಕೆ ಪೂರ್ಣ ಸಂಖ್ಯೆ ಅಂತ ಹೇಳ್ಬೋದು. ನಂತರ ಇದರಿಂದ ಲೆಫ್ಟ್ ಸೈಡ್ ಬಂದ್ರೆ, ಈ ಕೆಂಪಲ್ಲಿ ಏನ್ ಹೈಲೈಟ್ ಆಗಿದಾವ್ರೆ, ಇದಕ್ ನಾವ್ ಏನಂತೀವಿ? ನೆಗೆಟಿವ್ ನಂಬರ್ಸ್ ಅಥವಾ ಋಣ ಸಂಖ್ಯೆ ಅಂತನೂ ಕೂಡ ಹೇಳ್ತೀವಿ, ಹೌದಾ? ಈ 0 ಏನಿದೆ, ಇದು ಯಾವ್ದ್ರಲ್ಲಿ ಬರುತ್ತೆ? ಇದು ಪಾಸಿಟಿವ್ ನಂಬರ್ಸ್ ಅಲ್ಲೂ ಬರುದಿಲ್ಲ, ನೆಗೆಟಿವ್ ನಂಬರ್ಸ್ ಅಲ್ಲೂ ಬರುದಿಲ್ಲ, ಹೌದಾ? ಇದ್ರ ಸೈಡ್ ಪ್ಲಸ್ ಇಲ್ಲ ಮೈನಸ್ ಇಲ್ಲ, ಹೌದಲ್ಲ? ಇದೇನಿದು? ಇದು ಕೇವಲ ಒಂದು ಪೂರ್ಣ ಸಂಖ್ಯೆ ಮಾತ್ರ, ಹೌದಾ? ಇದು ಪಾಸಿಟಿವ್ ನಂಬರ್ಸ್ ಅಲ್ಲೂ ಬರುದಿಲ್ಲ, ನೆಗೆಟಿವ್ ನಂಬರ್ಸ್ ಅಲ್ಲೂ ಕೂಡ ಬರೋದಿಲ್ಲ. ನಾವು ನಂಬರ್ ಲೈನ್ ಅನ್ನ ಈ ಮುಖಾಂತರ ಅಥವಾ ಸಂಖ್ಯೆ ರೇಖೆಯನ್ನ ಈ ಮುಖಾಂತರ ಡ್ರಾ ಮಾಡಿ ಪೂರ್ಣಾಂಕಗಳನ್ನ ನಾವು ತೋರಿಸ್ಕೊಡ್ತೇವೆ, ಹೌದಾ? ಪೂರ್ಣಾಂಕಗಳಲ್ಲಿ ಏನೇನ್ ಇರ್ತದೆ ಮಕ್ಕಳೇ? ಪೂರ್ಣ ಸಂಖ್ಯೆ ಜೊತೆ ಋಣ ಸಂಖ್ಯೆಯನ್ನು ಕೂಡಿಸಿದಾಗ ಅತಿ ದೊಡ್ಡ ಸಂಖ್ಯೆಗಳ ಸಂಗ್ರಹ ಪೂರ್ಣಾಂಕಗಳು, ಹೌದಾ? ಈಗ ಏನ್ ಮಾಡಿದ್ರಿ? ಸ್ವಲ್ಪ ರೂಲ್ಸ್ ಅನ್ನ ಕಲ್ತಿದ್ರಿ, ಹೌದಾ? ರೂಲ್ಸ್ ಅನ್ನ ಕಲ್ತಿದ್ರಿ. ಆ ರೂಲ್ಸ್ ಅನ್ನ ಮತ್ತೊಮ್ಮೆ ರಿವೈಸ್ ಮಾಡೋಣ ಅಂತ. ಈಗ ನಾವು ಪೂರ್ಣಾಂಕಗಳನ್ನು ಕೂಡಿಸ್ಬೇಕು ಅಥವಾ ಅದನ್ನ ಕಲಿಬೇಕು ಅಂದ್ರೆ ನಾವ್ ಏನ್ ಮಾಡ್ತಿದ್ವಿ? ನಾವು ಪ್ಲಸ್ ಮೈನಸ್, ಹೌದಾ? ಕೂಡ್ಸುದು ಕಲಿಯುದು ಎರಡು ಮಾಡ್ಬೇಕಾದ್ರೆ ನಮಗ ಅದರಲ್ಲಿ ಬರುವಂತ ಸೈನ್ಸ್ ಯಾವ್ಯಾವು? ಪ್ಲಸ್ ಮತ್ತು ಮೈನಸ್, ಹೌದಾ? ಇದ್ರ ಬೇಸ್ಡ್ ಮೇಲೆ ನೀವು ಏನ್ ಮಾಡಿದ್ರಿ? ಕೆಲವೊಂದಿಷ್ಟು ರೂಲ್ಸ್ ಅನ್ನ ಕಲ್ತಿದ್ರಿ, ಹೌದಾ? ರೂಲ್ಸ್ ಅನ್ನ ಕಲ್ತಿದ್ರಿ. ಯಾವ ತರ ಅದು?
ಈಗ ಪ್ಲಸ್ ನಂಬರ್ಗೆ ನಾವು ಪ್ಲಸ್ ಸಂಖ್ಯೆಯನ್ನು ಏನ್ ಮಾಡಿದಾಗ ಕೂಡಿಸಿದಾಗ ನಮ್ಗೆ ಆನ್ಸರ್ ಏನಂತ ಸಿಕ್ತಿತ್ತು, ಯಾವ ಒಂದು ನಂಬರ್ ಅಲ್ಲಿ ಸಿಕ್ತಿತ್ತು, ಅದು ಪಾಸಿಟಿವ್ ಆಗಿರ್ತಿತ್ತು ನೆಗೆಟಿವ್ ಆಗಿರ್ತಿತ್ತು. ಪ್ಲಸ್ ನಂಬರ್ಕ್ಕೆ ನಾವು ಮತ್ತೆ ಪ್ಲಸ್ ನಂಬರ್ ಮಾಡಿದಾಗ ನಮ್ಗೆ ಏನ್ ಸಿಕ್ತೈತಿ, ಪ್ಲಸ್ಸೇ ಬರುತ್ತೆ, ಪಾಸಿಟಿವ್ ನಂಬರೇ ನಮ್ಗೆ ಉತ್ತರದಲ್ಲಿ ಸಿಕ್ತಿತ್ತು. ಹೌದಾ? ಅದೇ ರೀತಿ ಮೈನಸ್ ಜೊತೆ ನಾವು ಮೈನಸ್ ಅನ್ನು ಕೂಡಿಸಿದಾಗ ನಮ್ಗೆ ಏನ್ ಬರ್ತಿತ್ತು, ಮೈನಸ್ ಅನ್ನ ಕೂಡಿಸಿದಾಗ ನಮ್ಗೆ ಏನ್ ಬರ್ತಿತ್ತು, ನಮ್ಗೆ ತಿರ್ಗಾ ಪ್ಲಸ್ ಸೈನ್ ಇರುವಂತಹ ಒಂದು ಏನ್ ಬರ್ತಿತ್ತು, ಡಿಜಿಟ್ ಆನ್ಸರ್ ಆಗಿ ಬರ್ತಿತ್ತು, ಉತ್ತರದಲ್ಲಿ ಬರ್ತಿತ್ತು. ಹೌದಾ? ಈಗ ಒಂದ್ ಕಡೆ ಮೈನಸ್ ಕೂಡಿಸ್ತೀನಿ ಇಡ್ತೀನಿ, ಮತ್ತೊಂದ್ ಕಡೆ ಪ್ಲಸ್ ಅನ್ನ ಕೂಡಿಸ್ತೀನಿ. ಈಗ ಏನ್ ಬರ್ತಿತ್ತು, ಈಗ ಆನ್ಸರ್ ಏನಂತ ಬರ್ತಿತ್ತು, ಮೈನಸ್. ಹೌದಾ? ನಂತರ ಬರೋದು ಪ್ಲಸ್ ಜೊತೆ ಮೈನಸ್, ಇದ್ರದ್ದು ವಿಪರೀತವಾಗಿ ಕೂಡಿಸಿದಾಗ ನನಗೆ ಏನ್ ಬರ್ತಿತ್ತು, ಮೈನಸ್ ಅಂತ ಬರ್ತಿತ್ತು. ಹೌದಾ? ಸೊ ಇದನ್ನ ಪ್ಲಸ್ ಇಂಟು ಪ್ಲಸ್ ಗಿವ್ಸ್ ಯು ಪ್ಲಸ್, ಮೈನಸ್ ಇಂಟು ಮೈನಸ್ ನಮ್ಗೆ ಏನ್ ಕೊಡ್ತದ, ಪ್ಲಸ್ ಕೊಡ್ತದ, ಮೈನಸ್ ಇಂಟು ಪ್ಲಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಅಂತ ಕೊಡ್ತಿತ್ತು. ಹೌದಲ್ಲ? ಹೌದಲ್ಲ? ಸೊ ಈ ಒಂದು ರೂಲ್ಸ್ ಮೇಲೆ ನೀವ್ ಏನ್ ಮಾಡಿದ್ರಿ, ಹೋದ್ಸತೆ ಅಡಿಷನ್ ಅಂದ್ರೆ ಕೂಡ್ಸುದು ಮಾಡಿದ್ರಿ, ನಂತರ ಸಬ್ಟ್ರಾಕ್ಷನ್ ಅಂದ್ರೆ ಕಳಿಯೋದು ಮಾಡಿದ್ರಿ. ಹೌದಾ? ಕಳೆಯೋದು ಮತ್ತು ಎಡಿಷನ್ ಯಾವ ತರ ಮಾಡೋದು, ಪೂರ್ಣಾಂಕಗಳನ್ನ ಯಾವ ತರ ಕೂಡ್ಸುದು ಮತ್ತೆ ಯಾವ ತರ ಕಳಿಯುವುದು, ಅದನ್ನ ಏನ್ ಮಾಡಿದ್ರಿ ಹೋದ್ಸತಿ ನೀವು ಹೋದ ವರ್ಷದ ಒಂದು 6ನೇ ತರಗತಿಯಲ್ಲಿ ಕಲ್ತಿದ್ರಿ. ಸೊ ಅದ್ರ ಮೇಲೆ ಬೇಸ್ಡ್ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಈಗ ನೋಡ್ರಿ ಇಲ್ಲಿ ಈಗ ನಾನು ಒಂದ್ ಕಡೆ ಏನ್ ಮಾಡಿದೀನಿ, -2 ಇಟ್ಕೊಂಡಿದ್ದೀನಿ, ಇನ್ನೊಂದ್ ಕಡೆ -10 ಇಟ್ಕೊಂಡಿದ್ದೀನಿ. ಹೌದಾ? ನಡುವೆ ಏನಿದೆ, ಪ್ಲಸ್ ಚಿಹ್ನೆ ಇದೆ. ಹೌದಾ? ಪ್ಲಸ್ ಚಿಹ್ನೆ ಇದೆ. ಈಗ -2 ಪ್ಲಸ್ ಇಂಟು ದಿ ಬ್ರಾಕೆಟ್ -10 ಅಂದ್ರೆ ನಮ್ಗೆ ಉತ್ತರ ಏನ್ ಬಂತು, -12 ಬಂತು. ಅದ್ ಹೇಗ್ ಬಂತು ಮಕ್ಳೇ, ಹೇಗ್ ಬಂತು ಹೇಳ್ಬೋದಾ? ಇಲ್ಲಿ ನೋಡಿ, ನಂಬರ್ ಲೈನ್ ಮುಖಾಂತರ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಏನೈತಿ, 0 ಇಂದ ನಾವು ಯಾವ ಕಡೆ ಹೋಗ್ಬೇಕು, -2 ಬೇಕಂದ್ರೆ ಲೆಫ್ಟ್ ಸೈಡ್ ಹೋಗ್ಬೇಕು. ಹೌದಲ್ಲ? ಸೊ -2 ಇಲ್ಲಿದೆ, ಇಲ್ಲಿ ನೋಡ್ಬೋದು ಆರೋ ಮಾರ್ಕ್ ಇಲ್ಲಿದೆ. ನಂತರ ನನಗೆ ಮತ್ತೆ -10 ಏನ್ ಮಾಡ್ಬೇಕು, ಇದಕ್ಕೆ ಆಡ್ ಆನ್ ಮಾಡ್ಬೇಕು. ಹೌದಲ್ಲ? ಇದಕ್ಕೆ ಕಳಿಸ್ಬೇಕು. ಯಾಕಂದ್ರೆ ಇಲ್ಲಿ ಏನಾಗ್ತದ, ಪ್ಲಸ್ ಇಂಟು ಮೈನಸ್. ಹೌದಾ? ಬ್ರಾಕೆಟ್ ನಲ್ಲಿ ಇದೆ, ಇದು ಬ್ರಾಕೆಟ್ ಓಪನ್ ಮಾಡಿದಾಗ ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಏನಾಗ್ತದ, -10 ಆಗುತ್ತೆ. ಅಂದ್ರೆ -2 -10. ಹೌದಾ? -2 -10 ಅಂತ ಬಂದ್ರೆ ಎರಡು ಏನಾದ್ರು, ಇಲ್ಲಿ ಎರಡು ನೆಗೆಟಿವ್ ನಂಬರ್ಸ್ ಆದು, ಮೈನಸ್ ಮೈನಸ್ ಆದು. ಹೌದಲ್ಲ? ಸೊ ಮೈನಸ್ ಮೈನಸ್ ಆಗೋದ್ರಿಂದ ಏನಾಗುತ್ತೆ, ಆಡ್ ಮಾಡ್ಬೇಕಾಗ್ತದೆ, ನಾವು ಕೂಡಿಸ್ಬೇಕಾಗ್ತದೆ. ಅದಕ್ಕೆ 10 + 2 ಏನಾಯ್ತು, 12 ಆಯ್ತು. ಸೈನ್ ಯಾವ್ದ್ರದ್ದು ಇರ್ತೀರಿ ನೀವು, ಯಾವ ದೊಡ್ಡ ಇಂಟಿಜರ್ ಇದೆ, ದೊಡ್ಡ ಪೂರ್ಣಾಂಕ ಇದೆ ಅಲ್ಲ, ಅದರದ್ದೇ ಸೈನ್ ಇರ್ತೀರಿ. ದೊಡ್ಡ ಪೂರ್ಣಾಂಕ ಯಾವ್ದು, 10. ಸೊ ಅದರದ್ದು ಸೈನ್ ಏನ್ ಬಂತು, 12 ಬಂತು. ಸೊ ಇಲ್ಲಿಂದ ಮತ್ 10 ತರ 10 ಜಾಸ್ತಿ ಕೌಂಟ್ ಮಾಡ್ಕೊಂತ ಹೋಗ್ಬೇಕು ನಾವು. ನೋಡಿ ಇಲ್ಲಿ 1 2 3 4 6 7 8 9 10. ಸೊ -2 ಮತ್ತೆ -10 ಕೌಂಟ್ ಮಾಡಿದಾಗ ನಮ್ಗೆ ಏನ್ ಸಿಕ್ತು, -12 ಸಿಕ್ತು. ಹೌದಾ? ಈ ನಂಬರ್ಸ್ ಚೇಂಜ್ ಮಾಡೋಣ ಅಂತ 3 ಮಾಡಿದೆ ಅಂದ್ರೆ +3 ಪ್ಲಸ್ -10. ಹೌದಾ? ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, -10 ಅಂದ್ರೆ 3 -10 ಬರುತ್ತೆ. ಹೌದಾ? 3 -10. ಸೊ 3 -10 ಮಾಡಿದ್ರೆ ಒಂದ್ ಕಡೆ ಪ್ಲಸ್ ಇದೆ, ಮತ್ತೊಂದ್ ಕಡೆ ಮೈನಸ್ ಇದೆ. ಹೌದಾ? +3 -10 ಅದು. ಸೊ ಪ್ಲಸ್ ಮತ್ತು ಮೈನಸ್ ಕೂಡಿಸಿದಾಗ ನಮ್ಗೆ ಏನ್ ಮಾಡ್ಬೇಕು, ನಾವು ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ, ಮೈನಸ್ ಮಾಡ್ಬೇಕು. ಹೌದಲ್ಲ? ಸೊ 10ರಲ್ಲಿ 3 ಕಳೆದಾಗ ನಮ್ಗೆ ಎಷ್ಟು ಬರ್ತದೆ, 7 ಬರ್ತದೆ. 7 ಬರ್ತದೆ. ಮತ್ತು ಸೈನ್ ಯಾವ್ದಾದ್ರು ಇರ್ತೀರಿ ನೀವು, ದೊಡ್ಡ ಇಂಟಿಜರ್ ಸೈನ್ ಇರ್ತೀರಿ. ಹೌದಲ್ಲ? ದೊಡ್ಡ ಇಂಟಿಜರ್, ಯಾಕಂದ್ರೆ ಮೂಲ ಅದೇ ಹೇಳ್ತದೆ. ಸೊ ಇಲ್ಲಿ ದೊಡ್ಡ ಪೂರ್ಣಾಂಕ ಯಾವ್ದು, 10. ಸೊ ಅದ್ರದ್ದು ಸೈನ್ ಏನಿದೆ, ಮೈನಸ್ ಇದೆ. ಸೊ ನಾವ್ ಇಲ್ಲಿ ಏನ್ ಮಾಡ್ತೀವಿ, -7 ಅಂತ ಇಡ್ತೀವಿ. ಇಲ್ಲಿ ನೋಡ್ರಿ, 3 ಅಂದ್ರೆ ನಾವ್ ಯಾವ ಕಡೆ ಹೋಗ್ಬೇಕು, +3 ಅಂದ್ರೆ ನಾವು 0 ಇಂದ ರೈಟ್ ಸೈಡ್ ಹೋಗ್ಬೇಕು. ಎಲ್ಲಿದೆ, 1 2 3. ಸೊ 3 ಇಲ್ಲಿದೆ, ಇಲ್ಲಿ ತನ ಮಾರ್ಕ್ ಬಂತು. ನಂತರ -10 ಅಂದ್ರೆ ಯಾಕಡೆ ಬರ್ತದ, ನಮ್ಮ ಲೆಫ್ಟ್ ಸೈಡ್ ಬರ್ತದ. ಸೊ ಅದಕ್ಕೆ ಇಲ್ಲಿಂದ ನಾವು -10 ಅಂದ್ರೆ ಕೌಂಟ್ ಮಾಡ್ಕೋತ ಬರ್ತೀವಿ. ಈಗ 1 2 3 4 5 6 7 8 9 10 ಇಲ್ಲಿ ಬಂತು. ಹೌದಾ? ಇಲ್ಲಿ ಬಂತು, ಅದೇ -7. ಹೌದಾ? ಸೊ ಈ ರೀತಿ ನಾವ್ ಏನ್ ಮಾಡಿದ್ವಿ ಮಕ್ಳೇ, ಕೆಲವೊಂದಿಷ್ಟು ಕೂಡ್ಸುವುದು ಕಳಿಯೋದು ಮಾಡಿದ್ವಿ. ಹೌದಲ್ಲ? ಎಸ್. ಒಂದ್ ಏನ್ ಮಾಡೋಣ, ಸ್ವಲ್ಪ ಸಬ್ಟ್ರಾಕ್ಷನ್ ಮೇಲೆನು ಮಾಡೋಣ ಅಂತ. ಎಸ್, ಇಲ್ಲಿ ನೋಡ್ರಿ, -11 -13. ಇದನ್ನ ನೀವು ಏನ್ ಮಾಡ್ಬೇಕು, ಈಗ ಕೂಡಿಸ್ಬೇಕಾ ಕಳಿಬೇಕಾ, ಎರಡೂ ಕಡೆ ಮೈನಸ್ ಮೈನಸ್ ಇದೆ, ಏನ್ ಬರ್ತದ ಆನ್ಸರ್,
ಮೈನಸ್ ಇಂಟು ಮೈನಸ್ ಏನ್ ಹೇಳ್ತದ ರೂಲ್? ಮೈನಸ್ ಎರಡು ಮೈನಸ್ ಮೈನಸ್ ಇದ್ದಾಗ ನಾವು ಕೂಡಿಸ್ಬೇಕು, ಹೌದಾ? ಕೂಡಿಸ್ಬೇಕು ಅಂದ್ರೆ 13 + 11 ಎಷ್ಟಾಯ್ತು? 13 + 11, 13 + 11 ಪಟ್ಟೆ ಮಾಡ್ರಿ, ಎಷ್ಟಾಗ್ತದ ಆನ್ಸರ್ ಹೇಳ್ಬೇಕು ನೀವು ತಟ್ನೆ. ಎಸ್, ಎಷ್ಟಾಗ್ತದ? 24 ಆಗುತ್ತ, ಹೌದಾ? 24 ಆಗುತ್ತ. ಈಗ 24 ನೀವು ಸೈನ್ ಯಾವ್ದು ಇಡ್ತೀರಿ? ಮೈನಸ್ ಇಡ್ಬೇಕಾ ಪ್ಲಸ್ ಇಡ್ಬೇಕಾ? ಸೊ ನಾನು ನಿಮ್ಗೆ ಹೇಳಿದೆ, ದೊಡ್ಡ ಪೂರ್ಣಾಂಕ ಯಾವ್ದಿದೆ, ದೊಡ್ಡದು ಯಾವ್ದಿದೆ ಅಲ್ಲ ಪೂರ್ಣಾಂಕ, ಅದರದೇ ಒಂದು ಸೈನ್ ಅನ್ನ ನಾವು ತಗೋಬೇಕು. ಸೊ 11 ಮತ್ತು 13ರಲ್ಲಿ ದೊಡ್ಡ ಪೂರ್ಣಾಂಕ ಯಾವ್ದಿದೆ ಮಕ್ಕಳೇ? ಮೈನಸ್ ಇದೆ, ಹೌದಾ? ಮೈನಸ್ ಇದೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ? ಮೈನಸ್ ಅನ್ನ ಇಡ್ತೀವಿ. ಸೊ ಆನ್ಸರ್ ಏನಿರಬಹುದು? -24 ಇರ್ಬೋದು. ನೋಡೋಣ, ಟೈಪ್ ಮಾಡಿ ಚೆಕ್ ಮಾಡೋಣ. ಕರೆಕ್ಟ್ ಆಯ್ತು, ಹೌದಾ? ಕರೆಕ್ಟ್ ಆಯ್ತು. ಈಗ ಮತ್ತೊಂದು ಮಾಡಿ, +1 - 22. ಅಲ್ಲಿ ಪ್ಲಸ್, ಅಲ್ಲಿ ಯಾವುದೇ ತರದ ಸೈನ್ ಇಲ್ಲ ಅಂತಂದ್ರೆ ಅದರ ಅರ್ಥ ಏನು? ಪ್ಲಸ್ ಇದೆ ಅಂತ ಅರ್ಥ. ಓಕೆ, ಸೊ +1 - 22 ಏನಾಗುತ್ತೆ? ಇದು ಒಂದ್ ಕಡೆ ಪ್ಲಸ್ ಇದೆ, ಇನ್ನೊಂದ್ ಕಡೆ ಮೈನಸ್ ಇದೆ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಕೂಡಿಸ್ಬೇಕಾ ಕಲಿಬೇಕಾ? ಒಬ್ವಿಯಸ್ಲಿ ಏನ್ ಮಾಡ್ಬೇಕು? ಕಲಿಬೇಕು, ಹೌದಾ? ಕಲಿಬೇಕು. ಸೊ ಈಗ ಕಲಿಬೇಕಂದ್ರೆ 22ರಲ್ಲಿ ಒಂದು ತೆಗೀರಿ, ಎಷ್ಟು ಉಳಿತು? ಕೇವಲ 21 ಉಳಿತು, ಹೌದಾ? 21. ಅದ್ರ ಸೈನ್ ಯಾವ್ದು ಹಾಕ್ತಿರಿ ನೀವು? ದೊಡ್ಡ ಇಂಟೀಜರ್ ಸೈನ್ ಹಾಕ್ಬೇಕು, ದೊಡ್ಡ ಪೂರ್ಣಾಂಕದ ಸೈನ್ ಹಾಕ್ಬೇಕು. ಸೊ ದೊಡ್ಡ ಪೂರ್ಣಾಂಕ ಯಾವುದು? ಇಲ್ಲಿ 22 ಇದೆ, ಹೌದಾ? ಅದ್ರದ್ದು ಏನಿದೆ? ಮೈನಸ್ ಇದೆ. ಅದನ್ನ ಹಾಕೋಣವಾ ಇಲ್ಲಿ? -21. ಚೆಕ್ ಮಾಡೋಣ. ಎಸ್, ಕರೆಕ್ಟ್. ಸೊ ನಾವು ಈ ತರ ಏನ್ ಮಾಡಿದ್ವಿ ಮಕ್ಕಳೇ? ಹೋದ್ ಸತಿ ಎಡಿಷನ್ ಸಬ್ಟ್ರಾಕ್ಷನ್, ಹೌದಾ? ಪೂರ್ಣಾಂಕಗಳ ಕೂಡ್ಸುವುದು ಕಳೆಯುವುದನ್ನ ಮಾಡಿದ್ವಿ, ಹೌದಾ? ಸೊ ಈ ಒಂದು ಚಾಪ್ಟರ್ ಅಲ್ಲಿ, ಈ ವರ್ಷದಲ್ಲಿ ನೀವು ಏನ್ ಮಾಡ್ತೀರಿ ಅಂದ್ರೆ, ಇದರ ರಿಲೇಟೆಡ್ ಹಲವಷ್ಟು ಒಂದು ಪ್ರಾಪರ್ಟೀಸ್ ಅನ್ನ ಓದ್ತೀರಿ, ಅಂದ್ರೆ ಗುಣಗಳು ಓದ್ತೀರಿ. ಪೂರ್ಣಾಂಕಗಳ ಹಲವಾರು ಗುಣಗಳನ್ನು ಓದ್ತೀರಿ. ಅದ್ರ ಜೊತೆಗೆ ಅದ್ರ ಬಗ್ಗೆ ಗುಣಾಕಾರ ಮತ್ತು ಭಾಗಾಕಾರನ ಯಾವ ತರ ಮಾಡೋದು, ಪೂರ್ಣಾಂಕಗಳ ಗುಣಾಕಾರ ಮತ್ತು ಭಾಗಾಕಾರ ಅಂದ್ರೆ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಯಾವ ತರ ಮಾಡೋದು ಅಂತ ಈ ಒಂದು ಚಾಪ್ಟರ್ ಅಲ್ಲಿ ನೀವು ಈ ವರ್ಷ ಕಲಿತೀರಿ. ಓಕೆ, ಸೊ ಈಗ ಸ್ಟಾರ್ಟ್ ಮಾಡೋಣ. ಎಸ್, ಸೊ ಮೊದಲನೇ ಗುಣ ಯಾವುದು? ಅದಕ್ಕೆ ನಾವು ಏನಂತ ಕರಿತೀವಿ? ಅದಕ್ಕೆ ನಾವು ಸಂಕಲನದ ಆವೃತ್ತ ಗುಣ ಅಂತ ಕರಿತೀವಿ. ಏನಂತ ಕರಿತೀವಿ? ಸಂಕಲನದ ಆವೃತ್ತ ಗುಣ. ಸಂಕಲನದ ಆವೃತ್ತ ಗುಣ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಕ್ಲೋಜರ್ ಅಂಡರ್ ಎಡಿಷನ್ ಅಂತಾನು ಹೇಳ್ತಾರೆ. ಏನ್ ಹೇಳ್ತಾರೆ? ಕ್ಲೋಜರ್ ಅಂಡರ್ ಎಡಿಷನ್ ಅಂತಾನು ಹೇಳ್ತಾರೆ. ಸೊ ಆವೃತ್ತ ಗುಣ ಅಂದ್ರೆ ಏನು? ಇಲ್ಲಿ ಏನ್ ಹೇಳ್ತದೆ ಅಂದ್ರೆ, ಈ ಗುಣ ಎರಡು ಪೂರ್ಣ ಸಂಖ್ಯೆಗಳ ಮೊತ್ತವು ಒಂದು ಪೂರ್ಣ ಸಂಖ್ಯೆ ಎಂಬುದನ್ನು ನಾವು ಕಲಿತೀವಿ ಅಂತ ಹೇಳ್ತದೆ. ಉದಾಹರಣೆಗಾಗಿ ನೋಡ್ರಿ, ಎರಡು ಪೂರ್ಣ ಸಂಖ್ಯೆಗಳನ್ನ ತೋತೀನಿ ನಾನು. ಓಕೆ, ಎರಡು ಪೂರ್ಣ ಸಂಖ್ಯೆಗಳ ಮೊತ್ತ ಅಂದ್ರೆ ಇವೆರಡು ಕೂಡ್ಸಿದಾಗ ನಮ್ಗೆ ಆನ್ಸರ್ ಅಲ್ಲಿ ಏನ್ ಬರ್ತದೆ ಮಕ್ಕಳೇ? ರಿಸಲ್ಟ್ ಅಲ್ಲಿ ನಮ್ಗೆ ಮತ್ತೊಂದು ಪೂರ್ಣ ಸಂಖ್ಯೆ ಬರುತ್ತೆ, ಹೌದಲ್ಲ? 40 + 20 ಎಷ್ಟು? ಪಟ್ನೆ ಹೇಳ್ಬೇಕು. 4 + 2 6 ಅಂದ್ರೆ 60 ಆಯ್ತು ಇದು, ಹೌದಾ? ಸೊ ಎರಡು ಪೂರ್ಣ ಸಂಖ್ಯೆ, 40 ಅಂದ್ರೆ ಏನು? ಇದು ಒಂದು 40 ಕೂಡ ಪೂರ್ಣ ಸಂಖ್ಯೆ, 20 ಕೂಡ ಪೂರ್ಣ ಸಂಖ್ಯೆ. ಇವೆರಡನ್ನು ನೀವೇನ್ ಮಾಡಿದಿರಿ? ಕೂಡ್ಸಿದ್ರಿ. ಸೊ ಅದ್ರ ಮೊತ್ತ ಏನ್ ಬರುತ್ತೆ? 60 ಅಂತ ಬರುತ್ತೆ. 60 ಏನು? ಇದು ಕೂಡ ಒಂದು ಪೂರ್ಣ ಸಂಖ್ಯೆ. ಸೊ ಸಂಕಲನದ ಆವೃತ್ತ ಗುಣ ನಮ್ಗೆ ಏನ್ ಹೇಳ್ತದೆ ಅಂದ್ರೆ, ನೀವು ಎರಡು ಪೂರ್ಣ ಸಂಖ್ಯೆಗಳ ಮೊತ್ತವು ಯಾವತ್ತು ನಮ್ಗೆ ಏನು ಬರುತ್ತೆ? ಒಂದು ಪೂರ್ಣ ಸಂಖ್ಯೆಯೇ ಬರುತ್ತೆ, ಹೌದಾ? ಪೂರ್ಣ ಸಂಖ್ಯೆಯಾಗಿಯೇ ಬರುತ್ತೆ. ಈಗ ಏನ್ ಮಾಡೋಣ ಅಂತ, ನಾವೇನ್ ಮಾಡೋಣ? ಇದ್ರದ್ದು ವಿಪರೀತ ಮಾಡೋಣ. ಈಗ ಪ್ಲಸ್ ಮಾಡೇವಲ್ಲ, ಈಗ ಋಣ ಸಂಖ್ಯೆಗಳನ್ನು ತಗೊಂಡ ಮಾಡೋಣ ಅಂತ, ಹೌದಾ? ಈಗ ಹೇಳಿ, ಇದ್ರ ಉತ್ತರ ಏನ್ ಬರ್ಬೋದು? 27 ಪ್ಲಸ್ ಇಂಟು ದ ಬ್ರಾಕೆಟ್ -27 ಅಂತ ಇದೆ. 27 ಪ್ಲಸ್ ಬ್ರಾಕೆಟ್ ಒಳಗಡೆ -27 ಅಂತ ಇದೆ. ಸೊ ಇದ್ರ ಉತ್ತರ ನಮ್ಗೆ ಏನ್ ಬರಬಹುದು? ಇದನ್ನ ಸಾಲ್ವ್ ಮಾಡೋಣ. ಸೊ ಇದು 27 ಆಸ್ ಇಟ್ ಇಸ್ ಬರೀತೀನಿ. ಪ್ಲಸ್ ಇಂಟು ಮೈನಸ್ ಏನ್ ಹೇಳ್ತದ ರೂಲ್? ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಮೈನಸ್, ಹೌದಾ? ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಇದು ನಮ್ದು ರೂಲ್ಸ್, ಹೌದಾ? ಸೊ ಇದೇನಿದೆ? ಪ್ಲಸ್ ಇಂಟು ಮೈನಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ ಏನ್ ಹೇಳ್ತದ? ಮೈನಸ್ ಅಂತ ಹೇಳ್ತದೆ. ಅಂದ್ರೆ 27 - 27 ಎಷ್ಟಾಯ್ತು? 0 ಆಯ್ತು, ಹೌದಾ? 0 ಏನಾಯ್ತು? ಇದ್ರ ಆನ್ಸರ್ ಆಯ್ತು. ಸೊ 0 ಇದ್ರದ್ದು ಆನ್ಸರ್ ಆದ್ರೆ 0 ಏನಿದೆ, 0 ಏನಿದೆ, ಇದು ಯಾವ ತರದ ಸಂಖ್ಯೆ ಆಯ್ತು ಮಕ್ಕಳೇ? ಇದು ಕೂಡ
ಪೂರ್ಣ ಸಂಖ್ಯೆಯೇ ಆಯ್ತು. ಹೌದಾ, ಪೂರ್ಣ ಸಂಖ್ಯೆ ಆಯ್ತು. ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಏನಿದೆ, ಇಲ್ಲಿ ಒಂದು ಪೂರ್ಣ ಸಂಖ್ಯೆ ಇದೆ. ಹೌದಾ, ಪಾಸಿಟಿವ್ ಇಂಟಿಜರ್ ಇದೆ. ಇಲ್ಲಿ ಏನಿದೆ, ಋಣ ಸಂಖ್ಯೆ ಅಂದ್ರೆ ನೆಗೆಟಿವ್ ಇಂಟಿಜರ್ ಇದೆ. ಸೊ ಇಲ್ಲಿ ಕಾಂಬಿನೇಷನ್ ತಗೊಂಡಿದ್ದೇವೆ ನಾವು. ಒಂದ್ ಕಡೆ ಪಾಸಿಟಿವ್ ಇಂಟಿಜರ್ ತಗೊಂಡ್ರೆ ಮತ್ತೊಂದ್ ಕಡೆ ನೆಗೆಟಿವ್ ಇಂಟಿಜರ್ ತಗೊಂಡಿವಿ. ಅವು ಎರಡನ್ನು ಕೂಡಿಸಿದಾಗ ಸಹ ನಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ, ಮತ್ತೆ ತಿರ್ಗಾ ಪೂರ್ಣ ಸಂಖ್ಯೆಯೇ ಬರತ್ತೆ. ಹಾಗಾಗಿ ಯಾವುದೇ ನೀವು ಪೂರ್ಣಾಂಕಗಳಿರ್ಲಿ, ಪೂರ್ಣ ಸಂಖ್ಯೆ ಇರ್ಲಿ ಅಥವಾ ಋಣ ಸಂಖ್ಯೆ ಇರ್ಲಿ, ನೀವು ಅದನ್ನ ಕೂಡಿಸಿದಾಗ ಅದ್ರ ಮೊತ್ತ ಏನಿರುತ್ತೆ, ಯಾವತ್ತು ಪೂರ್ಣ ಸಂಖ್ಯೆ ಇರುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಸಂಕಲನದ ಆವೃತ ಗುಣ ಅಂತ ಹೇಳ್ತೀವಿ. ಹೌದಾ, ಸಂಕಲನದ ಆವೃತ ಗುಣ ಅಂತ ಹೇಳ್ತೀವಿ. ಅದಕ್ಕಾಗಿ ಪೂರ್ಣಾಂಕಗಳ ಸಂಕಲನದ ಆವೃತ ಗುಣ ಯಾವ ತರ ತೋರಿಸ್ಕೊಡ್ತೀವಿ ಅಂದ್ರೆ, ಯಾವುದೇ ಒಂದು ನಂಬರ್ಸ್ ಇರ್ಲಿ, ಯಾವುದೇ ಸಂಖ್ಯೆಗಳಿರ್ಲಿ, ಎ ಅಥವಾ ಬಿ, ಅದಕ್ಕೆ ಪೂರ್ಣಾಂಕಗಳ ಸಂಕಲನದ ಆವೃತ ಗುಣ ಯಾವ ತರ ಬರಿತೀವಿ ನಾವು, ಎ ಪ್ಲಸ್ ಬಿ ಅಂತ ಹೇಳ್ತೀವಿ. ಎ ಪ್ಲಸ್ ಬಿ ಇದು ಯಾವತ್ತು ಏನಿರುತ್ತೆ, ಪೂರ್ಣಾಂಕ ಆಗೇ ಇರುತ್ತೆ. ಪೂರ್ಣಾಂಕ ಇರುತ್ತೆ. ಹೌದಾ, ನೀವು ಯಾವುದೇ ಸಂಖ್ಯೆಗಳು ತಗೊಳ್ರಿ, ಎ ಅಥವಾ ಬಿ, ಅಂದ್ರೆ ಯಾವುದೇ ಸಂಖ್ಯೆ ಅಂದ್ರೆ ಯಾವ ಸಂಖ್ಯೆ, ಋಣ ಸಂಖ್ಯೆ ಮತ್ತು ಋಣ ಸಂಖ್ಯೆ ಬಗ್ಗೆ ಮಾತಾಡ್ತೀನಿ. ಓಕೆ, ಯಾವುದೇ ಸಂಖ್ಯೆ ಅಂದ್ರೆ ಬೇರೆ ಯಾವ್ದಲ್ಲ, ಪೂರ್ಣಾಂಕ ಅಥವಾ ಋಣ ಸಂಖ್ಯೆಗಳನ್ನ ತಗೊಂಡಾಗ ಅದನ್ನು ಕೂಡಿಸಿದಾಗ ನಿಮ್ಗೆ ಅದ್ರ ಮೊತ್ತ ಏನ್ ಬರುತ್ತೆ, ಯಾವತ್ತು ಪೂರ್ಣಾಂಕವೇ ಬರುತ್ತೆ. ಪೂರ್ಣಾಂಕವೇ ಬರುತ್ತೆ. ಹೌದಾ, ಹಾಗಾಗಿ ಪೂರ್ಣಾಂಕಗಳ ಮೊತ್ತವು ಯಾವತ್ತು ಪೂರ್ಣಾಂಕವೇ ಇರುತ್ತೆ. ಹೌದಾ, ಪೂರ್ಣಾಂಕವೇ ಇರುತ್ತೆ. ಇದಕ್ಕೆ ನಾವು ಸಂಕಲನದ ಆವೃತ ಗುಣ ಅಂತ ಹೇಳ್ತೀವಿ. ಓಕೆ, ಇದೆಲ್ಲರಿಗೂ ತಿಳಿತಾ? ಇದು ಮೊದಲನೇ ಗುಣ. ಈಗ ಎರಡನೇ ಗುಣದ ಬಗ್ಗೆ ಮಾತಾಡೋಣ ಅಂತ. ಎರಡನೇ ಗುಣ ಯಾವುದು? ಎರಡನೇ ಗುಣ ವ್ಯವಕಲನದ ಆವೃತ ಗುಣ ಅಂತ ಹೇಳ್ತೀವಿ ನಾವು. ವ್ಯವಕಲನದ ಆವೃತ ಗುಣ, ವ್ಯವಕಲನದ ಆವೃತ ಗುಣ ಅಂತ ಹೇಳ್ತೀವಿ. ಅಂದ್ರೆ ಇದರಲ್ಲಿ ನೀವು ಇದು ಸಂಕಲನ ಆವೃತ ಗುಣ ಇದು ವಿಪರೀತ ಆಗಿದೆ, ಇದು ಆಪೋಸಿಟ್ ಆಗಿದೆ. ಸರಿನಾ? ಈಗ ಉದಾಹರಣೆಗಾಗಿ ನೋಡ್ರಿ, ಹೌದಾ, ಇಲ್ಲಿ ಏನ್ ತಗೊಂಡಿದ್ದೀನಿ ನಾನು, -8 ಮೈನಸ್ ಇಂಟು ದ ಬ್ರಾಕೆಟ್ ನಲ್ಲಿ ಏನಿದೆ, -14 ಇದೆ. ಸೊ ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಉತ್ತರ ಏನ್ ಬರುತ್ತೆ, ಸಾಲ್ವ್ ಮಾಡೋಣ. ಈಗ ಆಸ್ ಇಟ್ ಇಸ್ ನಾ -8 ಇಡ್ತೀನಿ. ಹೌದಾ, ಮೈನಸ್ ಇಂಟು ಮೈನಸ್ ಏನ್ ಬರುತ್ತೆ ಮಕ್ಳೇ, ಪ್ಲಸ್ ಬರುತ್ತೆ. ಹೌದಾ, ಪ್ಲಸ್. ಸೊ 14 ಏನಾಯ್ತು, ಈಗ ಪಾಸಿಟಿವ್ ಆಯ್ತು. ಸೊ -8 ಪ್ಲಸ್ 14 ಅಂದ್ರ ಈ ಕಡೆ ಮೈನಸ್ ಇದೆ, ಈ ಕಡೆ ಪ್ಲಸ್ ಇದೆ. ಸೊ ನೀವು ಕೂಡಿಸ್ತಿರೋ ಕಳಿತಿರೋ, ಈಗ ಏನ್ ಹೇಳ್ತದ ರೂಲ್, -8 ಪ್ಲಸ್ ಮಾಡ್ಬೇಕಂದ್ರೆ ಮೈನಸ್ ಮಾಡ್ಬೇಕು. ಹೌದಾ, ಇವಾಗ ಕಳಿಬೇಕು. ಸೊ 14ರಲ್ಲಿ 8 ಕಳೀರಿ, ಪಟ್ನೆ ಹೇಳ್ರಿ ನಂಗೆ, 14ರಲ್ಲಿ 8 ಕಳೆದ ಎಷ್ಟು ಬರ್ತದ ಉತ್ತರ? ಎಸ್, 6 ಬರ್ತದೆ. ಹೌದಾ, 6 ಬರ್ತದೆ. ಈಗ 6ಕ್ಕೆ ನೀವು ಸೈನ್ ಯಾವ್ದು ಇಡ್ತೀರಿ, ಪ್ಲಸ್ ಇಡ್ತೀರಾ ಮೈನಸ್ ಇಡ್ತೀರಾ? ಆಬ್ವಿಯಸ್ಲಿ ನಾವು ಯಾವ ದೊಡ್ಡ ಪೂರ್ಣಾಂಕ ಇದೆ, 14 ಇದೆ. ಹೌದಾ, ಪೂರ್ಣ ಸಂಖ್ಯೆ 14 ದೊಡ್ಡದಾಗಿದೆ. ಅದಕ್ಕಾಗಿ ಅದರದ್ದು ಸೈನ್ ಏನೈತಿ, ಪ್ಲಸ್ ಐತಿ. ಸೊ ಅದನ್ನೇ ನಾವಿಲ್ಲಿ ಇಡ್ತೀವಿ. ಹೌದಾ, ಸೊ ಈಗ ನಿಮ್ಗ ಇಲ್ಲಿ ನೀವೇನ್ ಮಾಡಿದ್ರಿ, ಇಲ್ಲಿ ಋಣ ಸಂಖ್ಯೆ ತಗೊಂಡಿದ್ರಿ. ಹೌದಾ, ಇಲ್ಲೂ ಕೂಡ ಋಣ ಸಂಖ್ಯೆನೇ ಇಟ್ಟಿದ್ರು, ನಂತರ ಏನಾಯ್ತು, ಪೂರ್ಣ ಸಂಖ್ಯೆ ಪಾಸಿಟಿವ್ ಇಂಟಿಜರ್ ಆಯ್ತು. ಸೊ ಒಂದ್ ಕಡೆ ಪಾಸಿಟಿವ್ ಇಂಟಿಜರ್, ಒಂದ್ ಕಡೆ ಋಣ ಸಂಖ್ಯೆ ಎರಡನ್ನೂ ಕೂಡಿಸಿದಾಗ ನಿಮ್ಗೆ ಏನಾಯ್ತು, ಇಲ್ಲಿ ಒಂದು ಪೂರ್ಣಾಂಕವೇ ಬಂತು. ಇಲ್ಲಿ ಕೂಡಿಸೋಕ್ಕಿಂತ ಮುಂಚೆ ಆಕ್ಚುಲಿ ಏನಿತ್ತು, ಇಲ್ಲಿ ಕಳಿಯೋದಿತ್ತು. ಹೌದಾ, ಅನಂತರ ಅದು ಸೈನ್ ಚೇಂಜ್ ಆಗಿ ಕೂಡಿಸ್ಲಿಕ್ಕೆ ಬಂತು. ಬಟ್ ಆಕ್ಚುಲಿ ನೀವ್ ಏನ್ ಮಾಡಿದ್ರಿ, ಇಲ್ಲಿ ಋಣ ಸಂಖ್ಯೆ ಜೊತೆ ಮತ್ತೊಂದು ಋಣ ಸಂಖ್ಯೆಯನ್ನು ಕಳಿಲಿಕ್ಕೆ ಪ್ರಯತ್ನ ಮಾಡಿದ್ರಿ. ಹೌದಾ, ಕಳಿಯುವುದು ಪ್ರಯತ್ನ ಮಾಡಿದ್ರಿ. ಅದಕ್ಕಾಗಿ ಉತ್ತರ ನಿಮ್ಗೆ ಏನ್ ಬಂತು, ಪೂರ್ಣಾಂಕವೇ ಬಂತು. ಸೊ ಇದ್ರ ಅರ್ಥ ಏನು, ನೀವು ಯಾವುದೇ ಪೂರ್ಣಾಂಕವನ್ನು ಮತ್ತೊಂದು ಪೂರ್ಣಾಂಕ ಜೊತೆ ಕಳೆದಾಗ ನಿಮಗೆ ಉತ್ತರದಲ್ಲಿ ಏನ್ ಬರುತ್ತೆ ಮಕ್ಕಳೇ, ಮತ್ತೆ ಕೂಡ ನಿಮ್ಗೆ ಪೂರ್ಣಾಂಕವೇ ಉತ್ತರ ಆಗಿ ಬರುತ್ತೆ. ಫಲಿತಾಂಶ ಏನ್ ಬರ್ತದೆ, ನಿಮ್ಗೆ ಪೂರ್ಣಾಂಕ ಬರ್ತದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಅದಕ್ಕೆ ವ್ಯವಕಲನದ ಆವೃತ ಗುಣ ಅಂತ ಹೇಳ್ತೀವಿ. ಈಗ ಮತ್ತೊಂದು ತಗೊಳ್ಳೋಣ ಅಂತ. ಹೌದಾ, ಈಗ ಹೇಳಿ ಇದ್ರದ ಉತ್ತರ ಏನಿರ್ಬೇಕು, 9 ಪ್ಲಸ್ 7 -9 ಅಂತ ಇದೆ. ಅಂದ್ರೆ ಒಂದ್ ಕಡೆ ಪ್ಲಸ್ ಇದೆ, ಒಂದೊಂದ್ ಕಡೆ ಮೈನಸ್ ಇದೆ. ಸೊ ಎರಡು ನೀವು ಕೂಡಿಸ್ಬೇಕು, ಕಳಿಬೇಕು. ನಾವೇನ್ ಮಾಡ್ಬೇಕು, ಕಳಿಬೇಕು. ಹೌದಾ, ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ನಮ್ಗೆ ಏನ್ ಕೊಡ್ತದ, ಮೈನಸ್ ಕೊಡ್ತದ. ಹೌದಾ, ಸೊ ಕಳಿಬೇಕು. ಈಗ ಕಳಿಬೇಕಂದ್ರೆ 9ರಲ್ಲಿ 7 ಕಳೀರಿ, ಎಷ್ಟು ಬರುತ್ತೆ ನಿಮಗೆ,
ಎರಡು ಬರುತ್ತೆ ಹೌದಾ, ಎರಡು ಬರುತ್ತೆ. ಸೊ ಇದಕ್ಕೆ ಯಾವ್ದು ಸೈನ್ ಹಾಕ್ತಿರಿ ನೀವು, ಪ್ಲಸ್ ಹಾಕ್ತಿರೋ ಮೈನಸ್ ಹಾಕ್ತಿರಿ? ಇಲ್ಲಿ ದೊಡ್ಡ ಪೂರ್ಣಾಂಕ ಯಾವ್ದು ಮಕ್ಕಳೇ, 9 ಅಲ್ಲ. ಸೊ ಅದ್ರದ್ದು ಏನಿದೆ ಇಲ್ಲಿ ಮೈನಸ್ ಇದೆ, ಅದಕ್ಕೆ ನಾನು ಇಲ್ಲಿ ಮೈನಸ್ ಹಾಕ್ತೀನಿ, ಅಂದ್ರೆ -2 ನನ್ನ ಉತ್ತರವಾಗಿದೆ. ಈಗ -2 ಉತ್ತರ ಆಯ್ತ್ರೆ ಇಲ್ಲಿ ನೀವ್ ಏನ್ ಗಮನಿಸ್ಬೇಕು, ಇಲ್ಲಿ ಏನಿದೆ, ಇಲ್ಲಿ ಒಂದು ಪೂರ್ಣ ಸಂಖ್ಯೆ ಇದೆ ಹೌದಾ, ಪಾಸಿಟಿವ್ ಇಂಟಿಜರ್ ತಗೊಂಡಿನಿ. ಈ ಕಡೆ ಏನಿದೆ ಋಣ ಸಂಖ್ಯೆ ತಗೊಂಡಿದ್ದೀನಿ. ಸೊ ಇವ್ನ ಎರಡರ ನಡು ಏನಾಗೈತಿ, ಇಲ್ಲಿ ಕಳೆ ಹಾಕ್ತೀನಿ ಹೌದಾ, ಕಳೆ ಹಾಕ್ತೀನಿ ನಾನು. ಸೊ ಇಲ್ಲಿ ಆಟೋಮೆಟಿಕ್ಲಿ ಇಲ್ಲಿ ಏನ್ ಬರ್ತದೆ ನಿಮಗೆ ಫಲಿತಾಂಶ, ಏನ್ ಬಂದಿದೆ ಏನ್ ಬಂದಿದೆ ಇಲ್ಲಿ ಫಲಿತಾಂಶ ಏನಿದೆ ಅಲ್ಲ, ಒಂದು ಪೂರ್ಣಾಂಕವೇ ಬಂದಿದೆ ಹೌದಾ, ಪೂರ್ಣಾಂಕವೇ ಬಂದಿದೆ. ಅದೇ ರೀತಿ ಒಂದು ಪೂರ್ಣಾಂಕದಿಂದ ಮತ್ತೊಂದು ಪೂರ್ಣಾಂಕವನ್ನು ನಾವು ಕಳೆದಾಗ ನಮ್ಮ ಉತ್ತರ ಆಗಿ ಪೂರ್ಣಾಂಕವೇ ಬರುತ್ತೆ ಹೌದಾ. ಸೊ ಹಾಗಾಗಿ ನೀವು ಯಾವುದರೇ ಒಂದು ಎರಡು ಏನು ಪೂರ್ಣ ಸಂಖ್ಯೆ ಅಥವಾ ಋಣ ಸಂಖ್ಯೆ, ಅಂದ್ರೆ ಯಾವುದೇ ಪೂರ್ಣಾಂಕ ತಗೋರಿ ಎ ಮತ್ತು ಬಿ, ಅದಕ್ಕೆ ನಾವು ಎ ಮೈನಸ್ ಬಿ, ಎ ಮೈನಸ್ ಬಿ ಏನಾಗಿ ಬರುತ್ತೆ, ಪೂರ್ಣಾಂಕವೇ ಆಗಿ ಬರುತ್ತೆ. ಅಂದ್ರೆ ಯಾವುದೇ ಎ ಮತ್ತು ಬಿ, ಅಂದ್ರೆ ಯಾವುದೇ ಪೂರ್ಣಾಂಕ ಎ ಅಥವಾ ಬಿ ಇರ್ಲಿ, ಎರಡನ್ನು ಕಳೆದಾಗ ನಮ್ಗೆ ಉತ್ತರದಲ್ಲಿ ಏನಂತ ಬರುತ್ತೆ, ಪೂರ್ಣಾಂಕ ಅಂತ ಬರುತ್ತೆ, ಪೂರ್ಣಾಂಕ ಅಂತಾನೆ ಬರುತ್ತೆ. ಇದಕ್ಕೆ ನಾವು ಯಾವ ಒಂದು ಗುಣ ಅಂತ ಹೇಳ್ತೀವಿ ಮಕ್ಕಳೇ, ವ್ಯವಕಲನದ ಆವೃತ ಗುಣ ಅಂತ ಹೇಳ್ತೀವಿ, ಸರಿನಾ. ಎಸ್, ಇದು ಎರಡನೇ ಗುಣ ಆಯ್ತು ಮಕ್ಕಳೇ. ಈಗ ಮೂರನೇ ಗುಣಕ್ಕೆ ಬರೋಣ ಅಂತ. ಮೂರನೇ ಗುಣ ಯಾವುದು ಮಕ್ಕಳೇ, ಮೂರನೇ ಗುಣ ಏನಿದೆಲ್ಲ ಪರಿವರ್ತನೀಯ ಗುಣ ಅಂತ ಹೇಳ್ತೀವಿ. ನಾವ್ ಏನ್ ಹೇಳ್ತೀವಿ, ಪರಿವರ್ತನೀಯ ಗುಣ ಅಂತ ಹೇಳ್ತೀವಿ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತಾನು ಹೇಳ್ತಾರೆ ಹೌದಾ. ಈಗ ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ನಿಮ್ಗೆ. 3+5, 5+3 ಹೌದಾ, ಎರಡು ಸಮಾನವಾಗಿದೆ ಅಂತ ಹೇಳ್ತೀನಿ ನಾನು. ಈಗ ಚೆಕ್ ಮಾಡೋಣ. ಈಗ ಏನ್ ಮಾಡ್ತೀನಿ, 3ಕ್ಕೆ 5 ಕೂಡಿಸ್ರಿ, ಎಷ್ಟು ಬಂತು ಉತ್ತರವಾಗಿ, 8 ಬರುತ್ತೆ ಹೌದಾ. 5ಕ್ಕೆ 3 ಕೂಡಿಸ್ರಿ, ಎಷ್ಟು ಬರ್ತದೆ ಉತ್ತರ, 8 ಬರುತ್ತೆ. ಅಂದ್ರೆ ಇಲ್ಲಿ ನೀವ್ ಏನ್ ಮಾಡಿದ್ರಿ, ಇಲ್ಲಿ 3+5 ಮಾಡಿ, ಇಲ್ಲಿ 5+3, ಅಂದ್ರೆ ಸಂಖ್ಯೆಗಳನ್ನ ಅದ್ಲಾ ಬದ್ಲಿ ಮಾಡಿದ್ರಿ ಇಲ್ಲಿ ಹೌದಾ. ಅದ್ಲಾ ಬದ್ಲಿ ಮಾಡಿದ್ವಿ, ಒಂದನೇ ಸಂಖ್ಯೆಯಲ್ಲಿ 3 ತಗೊಳ್ಳೋ ಬದ್ಲಿ 5 ತಗೊಂಡ್ವಿ, ಎರಡನೇ ಸಂಖ್ಯೆಯಲ್ಲಿ 5 ತಗೊಳ್ಳೋ ಬದ್ಲಿ 3 ತಗೊಂಡ್ವಿ ಹೌದಾ. ಆದ್ರೂ ಕೂಡ ನಿಮ್ಗೆ ಉತ್ತರದಲ್ಲಿ ಏನ್ ಬಂತು, ಎರಡು ಕಡೆ ಸಮಾನವಾದ ವ್ಯಾಲ್ಯೂನೇ ಬಂತು, ಈಕ್ವಲ್ ವ್ಯಾಲ್ಯೂ ಬಂತು. ಇಲ್ಲಿ 8 ಬಂತು, ಇಲ್ಲಿ 8 ಬಂತು ಹೌದಾ. ಅದಕ್ಕೆ ನಾವ್ ಏನಂತ ಹೇಳ್ತೀವಿ, ಪರಿವರ್ತನೀಯ ಗುಣ ಅಂತ ಹೇಳ್ತೀವಿ ಹೌದಾ. ಸೊ ಯಾವುದೇ ಕ್ರಮದಲ್ಲಿ ನೀವು ಪೂರ್ಣ ಸಂಖ್ಯೆಗಳನ್ನು ಕೂಡಿಸಿದಾಗ ಏನಾಗುತ್ತೆ, ಅದ್ರದ್ದು ಫಲಿತಾಂಶ ಏನಿರುತ್ತೆ ಅಲ್ಲ, ಸೇಮೇ ಬರುತ್ತೆ ಎರಡು ಕಡೆ ಹೌದಾ, ಸೇಮೇ ಬರುತ್ತೆ. ಅದಕ್ಕೆ ನಾವು ಯಾವ ತರ ತೋರಿಸ್ಕೊಡ್ತೀವಿ ಅಂದ್ರೆ, ಸಾಮಾನ್ಯವಾಗಿ ಯಾವುದೇ ಎರಡು ಪೂರ್ಣಾಂಕ ಇರ್ಲಿ, ಎ ಮತ್ತು ಬಿ ಇದ್ರೆ ಅದಕ್ಕೆ ನಾವ್ ಏನ್ ಹೇಳ್ತೀವಿ, a+b=b+a ಅಂತ ಹೇಳ್ತೀವಿ. ಯಾವುದೇ ಒಂದು ಪೂರ್ಣಾಂಕ ಎ ಮತ್ತೆ ಬಿ ಇರ್ಲಿ, ಅವನ್ನ ನಾವು ಯಾವುದೇ ಕ್ರಮದಲ್ಲಿ ಕೂಡಿಸಿದಾಗ ಏನಾಗ್ತದೆ, a+b=b+a ಅನ್ನೋ ಒಂದನ್ನ ನಾವು ಇಲ್ಲಿ ಕಾಣಬಹುದು. ಇಲ್ಲಿ ನೀವು ಗಮನ ಕೊಟ್ರೆ ಏನ್ ಮಾಡಿದೀನಿ, a=3 ತಗೊಂಡಿದೀನಿ, b=5 ತಗೊಂಡಿದೀನಿ ಹೌದಾ. ಸೊ ಈಗ ನೋಡಿ ಮತ್ತೆ ತಿರ್ಗಾ ಹಾಕ್ತೇನೆ, 3+5=5+3. ನಿಮ್ಗೆ ಎರಡು ಕಡೆ 8 8 ಅಂತೆ ಬರುತ್ತೆ ಹೌದಾ, 8 8 ಅಂತ ಬರುತ್ತೆ. ಸೊ ಕ್ರಮವನ್ನು ನೀವು ಬದಲಾಯಿಸಿದ್ರು ಕೂಡ, ಯಾವುದೇ ಪೂರ್ಣಾಂಕ ಇರ್ಲಿ ಎ ಮತ್ತೆ ಬಿ, ಕ್ರಮವನ್ನು ಬದಲಾಯಿಸಿದ್ರು ಕೂಡ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ, ವ್ಯತ್ಯಾಸವಾಗುವುದಿಲ್ಲ, ಸೇಮೇ ಉತ್ತರವಾಗಿ ಬರುತ್ತೆ ಹೌದಾ, ಸೇಮೇ ಏನ್ ಬರುತ್ತೆ, ಉತ್ತರವಾಗಿ ಬರುತ್ತೆ. ಎಸ್, ಅದೇ ರೀತಿ ಈಗ ಇದು ಕೂಡಿಸುವುದ್ರಲ್ಲಾಯ್ತು, a+b, b+a ಅಂದ್ರೆ ಇದು ಕೂಡಿಸುವುದ್ರಲ್ಲಾಯ್ತು. ಈಗ ಕಳೆಯೋದ್ರಾಗ ಚೆಕ್ ಮಾಡೋಣ ಅಂತ, ಈ ಒಂದು ಗುಣ ಬರ್ತದೋ ಇಲ್ಲೋ ಹೌದಾ, ಬರ್ತದೋ ಇಲ್ಲೋ ಅಂತ ಚೆಕ್ ಮಾಡೋಣ. ಅಂದ್ರೆ ಪೂರ್ಣ ಸಂಖ್ಯೆಗಳ ವ್ಯವಕಲನವು ಪರಿವರ್ತನೀಯ ಗುಣ ಹೊಂದಿದೆ ಇಲ್ಲೋ ಅಂತ ನೋಡೋಣ ಅಂತ. ಈಗ ಏನಿ ಪೂರ್ಣ ಸಂಖ್ಯೆಗಳಿದಾವಲ್ಲ, ಅವು ಕೂಡಿಸುವುದ್ರೊಳಗೆ ಪರಿವರ್ತನೀಯ ಗುಣ ಹೊಂದಿದ ಹೌದಾ, ಹೌದಾ ಇಲ್ಲ. ಎಸ್, ಈಗ ಕಲಿಯೋದ್ರೊಳಗ್ ನೋಡೋಣ ಅಂತ. ಈಗ ಒಂದು
ಸೇಮ್ ನಾನ್ ತಗೋತೀನಂತ 3 ಮತ್ತು 5 ತಗೋತೀನಂತ ಹೌದಾ. ಎ ಇಸ್ ಈಕ್ವಲ್ ಟು 3 ಮತ್ತೆ ಬಿ ಇಸ್ ಈಕ್ವಲ್ ಟು 5 ಅಂತ ತಗೋತೀನಿ. ಸೊ ನಮ್ಗೆ ಪರಿವರ್ತನೆಯ ಗುಣದಲ್ಲಿ ಅಂದ್ರೆ ಕೂಡಿಸುವುದ್ರಲ್ಲಿ ಏನಿತ್ತು ಮಕ್ಕಳೇ, ಕೂಡಿಸುವಾಗ ಅದು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಂತ ಇತ್ತು ಹೌದಾ. ಇದನ್ನು ವಿಪರೀತ ಮಾಡೋಣ ಅಂತ ಈಗ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಬಿ ಮೈನಸ್ ಐತೋ ಇಲ್ಲೋ ಅಂತ ಚೆಕ್ ಮಾಡೋಣ ಅಂತ. ಸೇಮ್ ಇದ್ರ ವ್ಯಾಲ್ಯೂಸ್ ಇಲ್ಲಿ ಹಾಕ್ತೀನಂತ ನಾನೀಗ. ಎ ಎಷ್ಟಿದೆ 3 - 5 ಇದೆ, ಎ ಮೈನಸ್ ಬಿ ಆಯ್ತು, ಬಿ ಮೈನಸ್ ಎ ಅಂದ್ರೆ 5 - 3 ಆಯ್ತು. ಈಗ ಮಾಡ್ರಿ ಉತ್ತರ ಸೇಮ್ ಬರ್ತದೋ ಇಲ್ಲೋ ಅಂತ ಚೆಕ್ ಮಾಡೋಣ. ಈಗ 3 + 3 ಇದೆ ಅದು ಹೌದಾ, +3 ಈ ಕಡೆ -5 ಇದೆ ಅಂದ್ರೆ ಉತ್ತರದಲ್ಲಿ ಏನ್ ಬಂತು, ಪ್ಲಸ್ ಇದೆ ಈ ಕಡೆ ಮೈನಸ್ ಇದೆ ಅಂದ್ರೆ ಅದ್ರ ಅರ್ಥ ಏನು, ನೀವು ಕೂಡಿಸ್ಬೇಕು ಕಳಿಬೇಕು, ನಾವು ಕಳಿಬೇಕು ಹೌದಾ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಮಾಡ್ಬೇಕು, ಕಳಿಬೇಕು. ಕಳಿಬೇಕಂದ್ರೆ 5ರಲ್ಲಿ 3 ಕಳೀರಿ, ಎಷ್ಟು ಬಂತು 2 ಬಂತು. ಈಗ ಸೈನ್ ಯಾವ್ದು ಹಾಕ್ತಿರೋ ನೀವು, ಪ್ಲಸ್ ಹಾಕ್ತಿರೋ ಮೈನಸ್ ಹಾಕ್ತಿರೋ. ಇಲ್ಲಿ ದೊಡ್ಡ ಪೂರ್ಣಾಂಕ ಯಾವ್ದಿದೆ 5 ಇದೆ ಅಲ್ಲ, ಅದ್ರ ಸಂಖ್ಯೆ ಎಷ್ಟಿದೆ ಮೈನಸ್ ಇದೆ ಅಂದ್ರೆ ಇದು -2 ಆಯ್ತು ಹೌದಾ. ಇಲ್ಲಿ ನೋಡಿ 5 - 3 ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದು +5 - 3 ಅಂತ ಆಯ್ತು. ಸೊ ಕೂಡಿಸ್ತಿರೋ ಕಳಿತಿರೋ, ಪ್ಲಸ್ ಇಂಟು ಮೈನಸ್ ಏನಂತ ಹೇಳುತ್ತೆ, ಮೈನಸ್ ಅಂತ ಹೇಳುತ್ತೆ ಅಂದ್ರೆ 5ರಲ್ಲಿ 3 ನೀವು ಕಳಿಬೇಕು. ಈಗ 5ರಲ್ಲಿ 3 ಕಳೆದಾಗ ಎಷ್ಟು ಬರುತ್ತೆ, 2 ಬರುತ್ತೆ. ಆದ್ರೆ ನೀವು ಇಲ್ಲಿ ಗಮನ ಏನ್ ಕೊಡ್ಬೇಕಂದ್ರೆ ಪ್ಲಸ್ ಹಾಕ್ತಿರೋ ಮೈನಸ್ ಹಾಕ್ತಿರೋ. ಇಲ್ಲಿ ದೊಡ್ಡ ಪೂರ್ಣಾಂಕ ಯಾವ್ದು, ಇಲ್ಲಿ 5 ಇದೆ ಹೌದಾ. 5ರ ಸಂಖ್ಯೆ ಏನಿದೆ ಪ್ಲಸ್ ಇದೆ ಅಂದ್ರೆ ಇದು ಪ್ಲಸ್ ಆಯ್ತು ಹೌದಾ. ಸೊ -2 ಮತ್ತೆ ಒಂದ್ ಕಡೆ ಬಂತು +2, ಇವೆರಡು ಸಮಾನ. ನೀವು ನಂಬರ್ ಲೈನ್ ಅಂದ್ರೆ ಸಂಖ್ಯೆ ರೇಖೆಯಲ್ಲಿ ನೋಡಿದಾಗ ಇದು ಯಾವ ಸಂಖ್ಯೆ ಆಗುತ್ತೆ, ಋಣ ಸಂಖ್ಯೆ ಅಂದ್ರೆ ನೆಗೆಟಿವ್ ಇಂಟಿಜರ್ ಆಗುತ್ತೆ, ಇದು ಪೂರ್ಣ ಸಂಖ್ಯೆ ಆಗುತ್ತೆ ಹೌದಾ, ಪಾಸಿಟಿವ್ ಇಂಟಿಜರ್ ಆಗುತ್ತೆ. ಅಂದ್ರೆ ಇವೆರಡು ಸಮ ಇಲ್ಲ ಹೌದಾ, ಇವೆರಡು ಸಮ ಇಲ್ಲ ಅಂದ್ರೆ ಎ ಮೈನಸ್ ಬಿ ಯಾವತ್ತು ಬಿ ಮೈನಸ್ ಎ ಗೆ ಸಮವಾಗಿ ಇರುವುದಿಲ್ಲ. ತಿಳಿತಾ ನಿಮಗೆ. ಪರಿವರ್ತಿಯ ಗುಣ ಏನಿದೆಯಲ್ಲ ಅದು ಕೇವಲ ಕೂಡಿಸುವುದಕ್ಕಿದೆ, ಕಳೆಯುವುದಕ್ಕಿಲ್ಲ ಹೌದಾ. ಸೊ ಹಾಗಾಗಿ ಇದು ಕೇವಲ ಎಡಿಷನ್ ಗೆ ಮಾತ್ರ ಸೀಮಿತ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಇದಕ್ಕೆ ಮಾತ್ರ ಸೀಮಿತ, ಇದಕ್ಕೆ ಇಲ್ಲ, ಇದಕ್ಕೆ ಬರೋದಿಲ್ಲ ಹೌದಾ. ಪೂರ್ಣ ಸಂಖ್ಯೆಗಳೇನಿದಾವಲ್ಲ, ನೀವು ವ್ಯವಕಲನವು ಪರಿವರ್ತನೆಯ ಗುಣವನ್ನು ಹೊಂದಿಲ್ಲ ಅಂತ ನಾವ್ ಹೇಳ್ತೀವಿ ಹೌದಾ. ಇದು ನೀವು ಬಹಳ ಗಮನ ಬಿಡ್ಬೇಕು, ತಿಳಿತಾ. ಓಕೆ, ಈಗ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನನ್ನ ಓದಿದ್ವಿ ಅಂತ ಮತ್ತೊಮ್ಮೆ ರಿವೈಸ್ ಮಾಡ್ಬಿಡೋಣ ಅಂತ. ಮೊದಲನೇದಾಗಿ ಏನ್ ಕಲಿತ್ವಿ ನಾವು, ನಾವು 6th ಸ್ಟ್ಯಾಂಡರ್ಡ್ ಅಂದ್ರೆ 6ನೇ ತರಗತಿಯ ಕೆಲವೊಂದು ವಿಷಯಗಳನ್ನ ರಿವೈಸ್ ಮಾಡಿದ್ವಿ. ಅವು ಯಾವ್ಯಾವ ಮಕ್ಳೇ, ಮೊದಲನೇದಾಗಿ ಪೂರ್ಣಾಂಕ ಎಂದರೆ ಏನು ಹೌದಾ, ಪೂರ್ಣಾಂಕ ಅದರ ಅರ್ಥ ಕೇಳ್ಕೊಂಡ್ವಿ ಹೌದಾ. ಅಂದ್ರೆ ಪೂರ್ಣಾಂಕ ಅಂದರೆ ಏನು ಇದನ್ನ ನೋಡಿದ್ವಿ. ನಂತರ ಸಂಖ್ಯೆ ರೇಖೆ ಬಗ್ಗೆ ನಾವು ಮಾತಾಡಿದ್ವಿ ಹೌದಾ. ಸಂಖ್ಯೆ ರೇಖೆಯಲ್ಲಿ ಏನೇನ್ ಬರ್ತಾವ ಮಕ್ಳೇ, ಒಂದು ಪೂರ್ಣ ಸಂಖ್ಯೆ ಬರುತ್ತೆ, ನಂತರ ಋಣ ಸಂಖ್ಯೆ ಬರುತ್ತೆ ಹೌದಾ. ಪಾಸಿಟಿವ್ ಇಂಟಿಜರ್ಸ್ ಮತ್ತು ನೆಗೆಟಿವ್ ಇಂಟಿಜರ್ಸ್ ಎರಡೂ ಬರುತ್ತೆ. ಇದರಲ್ಲಿ ಒಂದು ಸ್ಪೆಷಲ್ ಒಂದು ಡಿಜಿಟ್ ಯಾವುದು, ಅಗದಿ ಒಂದು ವಿಶೇಷವಾದ ನಂಬರ್ ಯಾವುದು, 0 ಹೌದಾ. ಅದಕ್ಕೆ ನಾವು ಪಾಸಿಟಿವ್ ಅನ್ನೋದಿಲ್ಲ, ನೆಗೆಟಿವ್ ಅಂದ್ರೆ ಋಣಾನು ಅನ್ನೋದಿಲ್ಲ ಅದಕ್ಕೆ ಹೌದಾ, ಋಣ ಸಂಖ್ಯೆನೂ ಅನ್ನಲ್ಲ, ಪಾಸಿಟಿವ್ ಇಂಟಿಜರ್ ಅಂತಾನು ಹೇಳೋದಿಲ್ಲ ಹೌದಾ. ಇದು ಯಾಕಂದ್ರೆ ಇದು ಸೆಂಟರ್ ಇರಲ್ಲಿ ಇರುತ್ತೆ, ಸೆಂಟರ್ ಸಂಖ್ಯೆ ರೇಖೆ ನಡುವು ಇರುತ್ತೆ. ಇದು ಸಂಖ್ಯೆ ರೇಖೆಯನ್ನು 2 ಭಾಗಗಳಲ್ಲಿ ಡಿವೈಡ್ ಮಾಡುತ್ತೆ. 0 ಇಂದ ನೀವು ಲೆಫ್ಟ್ ಸೈಡ್ ಹೋದ್ರೆ ಒಂದು ಭಾಗ ಬರುತ್ತೆ, ನಂತರ ರೈಟ್ ಸೈಡ್ ನೋಡಿದ್ರೆ ಮತ್ತೊಂದು ಭಾಗ ಬರುತ್ತೆ ಹೌದಾ. ಸೊ 0 ಏನಿದೆ ಸೆಂಟರ್ ಪಾಯಿಂಟ್ ಇದೆ, ಒರಿಜಿನ್ ಅಂತ ಇದೆ. ಇದೇನ್ ಮಾಡುತ್ತೆ, ಒಂದ್ ಕಡೆ ಪೂರ್ಣ ಸಂಖ್ಯೆಗಳನ್ನ ಮಾಡುತ್ತೆ, ನಂತರ ಋಣ ಸಂಖ್ಯೆಯನ್ನ ಮಾಡುತ್ತೆ. ಇದಕ್ಕೆ ಯಾವುದೇ ತರದ ಒಂದು ಸೈನ್ ಇರಲ್ಲ, ಪ್ಲಸ್ ಇರಲ್ಲ ಮೈನಸ್ ಇರಲ್ಲ ಹೌದಾ. ನಂತರ ನಾವು ಪೂರ್ಣಾಂಕಗಳ ಗುಣಗಳ ಬಗ್ಗೆ ಕಲಿತ್ವಿ. ಮೊದಲನೇದಾಗಿ ಯಾವ ಗುಣ ಕಲಿತ್ವಿ ಮಕ್ಕಳೇ, ನಾವು ಸಂಕಲನದ ಆವೃತ ಗುಣ ಕಲಿತ್ವಿ ಹೌದಾ. ಸಂಕಲನದ ಆವೃತ ಗುಣ ಕಲಿತ್ವಿ. ಇದ್ರಲ್ಲಿ ಏನಿತ್ತು, ಯಾವುದೇ ಎರಡು ಪೂರ್ಣಾಂಕಗಳು ಎ ಪ್ಲಸ್ ಬಿ ನೀವು ಕೂಡಿಸಿದಾಗ ನಿಮ್ಗೆ ಉತ್ತರ ಏನ್ ಬರುತ್ತೆ, ಒಂದು ಮತ್ತೆ ಪೂರ್ಣಾಂಕವೇ ಬರುತ್ತೆ ಅಂತ ಹೇಳಿದ್ವಿ. ನಂತರ ಇತ್ತು ವ್ಯವಕಲನದ ಆವೃತ ಗುಣ ಕಲ್ತೀವಿ ನಾವು ಹೌದಾ. ವ್ಯವಕಲನದ
ಆವೃತ ಗುಣ ಬಗ್ಗೆ ಕಲಿತ್ವಿ. ಅಲ್ಲೂ ಕೂಡ ಎರಡು ಪೂರ್ಣಾಂಕಗಳನ್ನು ನಾವು ಕಳೆದಾಗ ನಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ, ಪೂರ್ಣಾಂಕವೇ ಬರುತ್ತೆ ಅಂತಾನೆ ನೋಡಿದ್ವಿ, ಹೌದಾ. ನಂತರ 5ನೇ ಗುಣ ಯಾವ್ದಿತ್ತು, 3ನೇ ಗುಣ ಅಂದ್ರೆ 5ನೇ ಟಾಪಿಕ್ ಮಾತ್ರ. 3ನೇ ಗುಣ ಯಾವ್ದಿತ್ತು ಮಕ್ಳೇ, ಪರಿವರ್ತನೀಯ ಗುಣ ಅಂತ ಇತ್ತು. ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತಾನು ಹೇಳ್ತೀವಿ ನಾವು. ಪರಿವರ್ತನೀಯ ಗುಣ ಇತ್ತು. ಇದ್ರಲ್ಲಿ ಏನ್ ನೋಡಿದ್ವಿ ಮಕ್ಳೇ, ನೀವ್ ಯಾವುದೇ ಎರಡು ಪೂರ್ಣಾಂಕಗಳನ್ನು ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ರಮದಲ್ಲಿ ಕೂಡಿಸಿದರೂ ನಿಮ್ಗೆ ಉತ್ತರ ಎರಡೂ ಕಡೆ ಸೇಮೇ ಬರುತ್ತೆ, ಅಂದ್ರೆ ಮತ್ತೆ ಅದೇ ಪೂರ್ಣಾಂಕ ಉತ್ತರದಲ್ಲಿ ಬರುತ್ತೆ, ಹೌದಾ. ಆದರೆ ಇದು ಮಾತ್ರ ಕೂಡಿಸುವುದಕ್ಕೆ ಮಾತ್ರ ಸೀಮಿತ, ಕಳೆಯುವುದಕ್ಕೆ ಸೀಮಿತವಲ್ಲ. a+b=b+a ಅಂತ ಹೇಳ್ತೀವಿ ನಾವು, ಹೌದಾ. ಆದ್ರೆ a-b is not equal to b-a, ಹೌದಾ. ಸೊ ಎಸ್, ಸೊ ಇವತ್ತಿನ ಒಂದು ಪಾಠ ಇಲ್ಲಿಗೆ ನಿಂದ್ರಿಸೋಣ ಅಂತ. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.